ನಮಸ್ಕಾರ. ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ನಾವೆಲ್ಲ ನೋಡಿರೋ ದೃಶ್ಯಂ ಸಿನಿಮಾದಲ್ಲೂ ಸಸ್ಪೆನ್ಸನ್ನು ಮೇಂಟೈನ್ ಮಾಡಿದ್ದಾರೆ. ಅವೆಲ್ಲ ಸಿನಿಮಾದಲ್ಲಿ ನೋಡೋಕ್ಕೆ ಚಂದ, ನಿಜ ಜೀವನದಲ್ಲಿ ನೋಡೋಕ್ಕೆ ಸಾಧ್ಯವಿಲ್ಲ ಅಂತಿದ್ರು. ನಮ್ಮ ರಾಜ್ಯದಲ್ಲಿ ಪಕ್ಕಾ ದೃಶ್ಯಂ ಚಿತ್ರದ ಸ್ಟೈನಲ್ಲೇ ಮರ್ಡರ್ ಮಾಡಿ ಖತರ್ನಾಕ್ ವ್ಯಕ್ತಿಯೊಬ್ಬ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. ಗೆಳತಿಗಾಗಿ ಗೆಳೆಯನೊಬ್ಬ ಬರ್ತ್ಡೇ ಕೇಕನ್ನು ತಂದಿದ್ರೆ ಬೇರೆ ಹುಡುಗ ಬಂದು ಕೇಕ್ ಕಟ್ ಮಾಡಿಸಿದ್ದಕ್ಕೆ ಗೆಳತಿಯ ಕತ್ತು ಹಿಸುಕಿ ಆಗುಂಬೆ ಬೆಟ್ಟದಿಂದ ಗೆಳೆಯ ತಳ್ಳಿ ಹಾಕಿ ಕೊಲೆ ಮಾಡಿರೋ ಘಟನೆಯೊಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ನಡೆದಿದೆ. ಜೂನ್ 30ನೇ ತಾರೀಕು ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿಯಾಗಿದ್ದ 24 ವಯಸ್ಸಿನ ಪೂಜಾ ಎನ್ನುವ ಯುವತಿ ಎಂದಿನಂತೆ ಕೆಲಸಕ್ಕೆ ಅಂತ ಹೋಗಿದ್ಲು. ಸಂಜೆಯಾದರೂ ರಾತ್ರಿಯಾದರೂ ಬಾರದ ಪೂಜಾ ಪೋಷಕರು ಭಯಪಟ್ಟುಕೊಂಡು ಆಗುಂಬೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ಗೆ ಕೊಟ್ಟಿದ್ದಾರೆ. ಪೂಜಾ ಪತ್ತೆಗಾಗಿ ಎಷ್ಟೇ ವಿಚಾರಣೆ ತನಿಖೆ ಮಾಡಿದರೂ ಸುಳಿವಿಲ್ಲ. ಆದರೆ ವಾರದ ಬಳಿಕ ಅಂದರೆ ಜುಲೈ 7ನೇ ತಾರೀಕು ಆಗುಂಬೆ ಬೆಟ್ಟದ ಕೆಳಗೆ ಕೊಳೆತ ಸ್ಥಿತಿಯಲ್ಲಿ ಪೂಜಾ ಶವ ಪತ್ತೆಯಾಗಿದೆ. ಯಾರು ಕೊಲೆ ಮಾಡಿರಬಹುದು ಅಂತ ಪೋಷಕರು, ರಿಲೇಟಿವ್ಸ್ ಹಾಗೂ ಫ್ರೆಂಡ್ಸ್ನೆಲ್ಲ ಪೊಲೀಸರು ವಿಚಾರಣೆ ಮಾಡ್ತಾರೆ. ಆಗಲೂ ವಿಚಾರಣೆಯಲ್ಲಿ ಪೂಜಾ ಕೊಲೆಗೆ ಸಂಬಂಧಿಸಿದಂತೆ ಯಾವುದೇ ಹಿಂಟ್ ಸಿಕ್ಕಿರಲ್ಲ. ಮದುವೆಯಾಗಿದ್ದ ಪೂಜಾ ಗಂಡನ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಅಪ್ಪನ ಮನೆಯಲ್ಲಿದ್ಲು. ತಂದೆ ಕುಶಾಲ್ಗೆ ಪರಿಚಯವಿದ್ದ ನಾಲ್ನೂರು ನಿವಾಸಿಯಾಗಿದ್ದ ಮಣಿಕಂಠ ಎನ್ನುವ ಹುಡುಗನ ಜೊತೆಗೆ ಸ್ವಲ್ಪ ಸಲುಗೆಯಿಂದಲೇ ಪೂಜಾ ಓಡಾಡ್ಕೊಂಡಿದ್ಲು. ಎಲ್ಲೇ ಹೋದರೂ ಇಬ್ಬರು ಒಟ್ಟಾಗಿಯೇ ಓಡಾಡ್ಕೊಂಡಿದ್ರು. ಆದರೆ ಪೂಜಾಗೆ ಕೆಲ ತಿಂಗಳಲ್ಲೇ ಬೇರೆ ಹುಡುಗನ ಜೊತೆ ಪರಿಚಯವಾಗಿ ಆಕೆಯ ಬರ್ತ್ಡೇ ದಿನವೇ ಗೆಳೆಯ ಮಣಿಕಂಠ ತಂದಿದ್ದ ಕೇಕನ್ನು ಹೊಸದಾಗಿ ಪರಿಚಯವಾಗಿದ್ದ ಬೇರೊಬ್ಬ ಗೆಳೆಯನ ಜೊತೆ ಕೇಕ್ ಕಟ್ ಮಾಡಿದ್ದಾಳೆಂದು ಜಗಳ ಮಾಡಿಕೊಂಡಿದ್ರು. ಇದೇ ವೇಳೆ ನನ್ನ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಪೂಜಾಳನ್ನು ಆಗುಂಬೆ ಬೆಟ್ಟಕ್ಕೆ ಕರೆದು ಕತ್ತು ಹಿಸುಕಿ ಕೊಂದು ಬೆಟ್ಟದಿಂದ ಬಾಡಿಯನ್ನು ಮಣಿಕಂಠ ತಳ್ಳಿಬಿಟ್ಟಿದ್ದಾನೆ. ಕೊಲೆ ಮಾಡಿದ 1 ಗಂಟೆಯೊಳಗೆ ತನ್ನ ಜಾಗ ಬದಲಿಸಿ ಎಂದಿನಂತೆ ಕೆಲಸಕ್ಕೆ ಹೋಗಿ ಫ್ರೆಂಡ್ಸ್ ಜೊತೆಗೆ ಹೆಬ್ರಿಯಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಪೂಜಾಗೆ ಸಂಬಂಧಿಯೂ ಆಗಿದ್ದ ಮಣಿಕಂಠ ಎಲ್ಲಿ ನನ್ನ ಮೇಲೆ ಅನುಮಾನ ಬರುತ್ತೆ ಅಂತ 3-4 ದಿನ ಪೊಲೀಸರ ತನಿಖೆಗೆ ಸಹಾಯ ಮಾಡೋ ರೀತಿ ನಾಟಕ ಮಾಡಿದ್ದ. ಪೊಲೀಸರು ಹೋಗ್ತಿದ್ದ ಜಾಗ, ಮಾಡ್ತಿದ್ದ ವಿಚಾರಣೆ ಮೇಲೆ ಮಣಿಕಂಠ ಕಣ್ಣಿಟ್ಟಿದ್ದ. ಇದೇ ತನಿಖೆಯಲ್ಲಿ ಈ ಕೊಲೆ ಟೈಮ್ನಲ್ಲಿ ನೀವೆಲ್ಲಿದ್ರಿ ಅಂತ ಸಂಬಂಧಿಯೂ ಆಗಿದ್ದ ಮಣಿಕಂಠನಿಗೆ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ. ನನ್ನ ಕೆಂಪು ಕಾರ್ನಲ್ಲಿ ನನಗೆ ಗೊತ್ತಿರೋರ ಮನೆಯಲ್ಲಿದ್ದೆ ಅಂತ ಸುಳ್ಳು ಕಥೆಯನ್ನು ಕಟ್ಟಿ ಪೊಲೀಸರಿಗೆ ಯಾಮಾರಿಸಲು ಹೋದ. ಯಾವುದಕ್ಕೂ ಒಂದು ಕಣ್ಣು ಮಣಿಕಂಠನ ಮೇಲೆ ಇರಲಿ ಅಂತ ತನಿಖೆ ಮುಂದುವರಿಸಿದ ಪೊಲೀಸರು CDRನಿಂದ ಈ ಮಣಿಕಂಠನ ಎಲ್ಲ ಪ್ಲಾನ್ ಉಲ್ಟಾ ಆಗುವಂತೆ ಮಾಡಿಬಿಟ್ಟಿತ್ತು. ಇಷ್ಟು ದಿನ ಪೊಲೀಸರಿಗೆ ಯಾಮಾರಿಸಲು ಹೋಗಿದ್ದ ಮಣಿಕಂಠನನ್ನು ಕರೆದು ಬೆಂಡೆತ್ತಿದಾಗ ದೃಶ್ಯಂ ಸಿನಿಮಾದ ಕತೆ ಹೋಲುವ ಮರ್ಡರ್ ಮಿಸ್ಟ್ರಿ ಕಥೆಯಂತೆ ಕೊಲೆ ಮಾಡಿದ್ದು ನಾನೇ ಅಂತ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಮೊದಲು ಅಮಾಯಕನಂತಿದ್ದ ಆರೋಪಿ ಮಣಿಕಂಠ ಮದುವೆಯಾಗಿದ್ದ ಪೂಜಾ ನಡುವೆ ಹಣಕಾಸಿನ ವ್ಯವಹಾರದ ಜೊತೆ ಆಕೆಯ ಜೊತೆಗಿದ್ದ ಸಂಬಂಧದ ಬಗ್ಗೆ ಪೊಲೀಸರ ಮುಂದೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಪೂಜಾಗೆ ಕೊಟ್ಟಿದ್ದ 40,000 ಹಣ ಕೊಡುವಂತೆ ಮೆಸೇಜ್ ಮಾಡಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದ. ಆಮೇಲೆ ಅವನೇ ಮೊಬೈಲ್ ಆಫ್ ಮಾಡಿಕೊಂಡು ಕೊಲೆ ಸಮಯದಲ್ಲಿ ಆಗುಂಬೆ ಬೆಳಗಿದ್ದ ಬಗ್ಗೆ ಟವರ್ ಲೊಕೇಶನ್ಲಿ ಟ್ರೇಸ್ ಆಗುತ್ತೆ. ನಾಪತ್ತೆಯಾದ ದಿನ ಮತ್ತೆ ಆಕೆ ಮೊಬೈಲ್ಗೆ ದುಡ್ಡು ಕೊಡುವಂತೆ ಮೆಸೇಜ್ ಹಾಕಿದ್ದ. ಇದು ಪೊಲೀಸರಿಗೆ ಹಾದಿ ತಪ್ಪುವಂತೆ ಮಾಡುತ್ತೆ. ನಂತರ CDR ಮೇಲೆ ತನಿಖೆ ಆರಂಭಿಸಿದ ಪೊಲೀಸರು ಮಣಿಕಂಠನನ್ನು ಪ್ರಶ್ನೆ ಮಾಡಿದಾಗ ತನ್ನ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಂಡು ಕೊಲೆ ಮಾಡಿ ಶವ ಎಸೆದ ಜಾಗದ ಬಗ್ಗೆ ಮಣಿಕಂಠ ಹೇಳಿದ್ದಾನೆ. ಅದಕ್ಕೆ ಹೇಳೋದು ಮಾಡಿದ್ದುಣ್ಣೋ ಮಾರಾಯ ಅಂತ. ನಾವು ಮಾಡಿದ್ದನ್ನು ಬೇರೆಯವರು ಶಿಕ್ಷೆ ಅನುಭವಿಸಲಿ ಅಂತ ಹೋದರೆ ಮಾಡಿದ ಕರ್ಮ ಅನುಭವಿಸೋದವರು ಯಾರು ಅಂತ ಹೇಳ್ತಾ ಅಪ್ಡೇಟ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.